ನಿಮಿಷ ನಿರಂಜನ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ. ನಿರಂಜನ್, ಬಹಳ ಅತಿ ದೊಡ್ಡ ವಿಜಯೋತ್ಸಾಹ ಇದು. ಯಾಕೆಂತಂದ್ರೆ 3.5 ವರ್ಷದ ಹಿಂದೆ ನಾನು ಅದೇ ಮಾತನ್ನು ಹೇಳ್ತಾ ಇದ್ದೆ. 3.5 ವರ್ಷದ ಹಿಂದೆ ನಾವು ಬೇರೆ ಬೇರೆ ಕಡೆ ಇದ್ರೂ ಕೂಡ ಯಾರಿಗೆಲ್ಲ ನಮಗೆ ಹೆಂಗಿತ್ತು ಅಂದರೆ ಒಂದು 10% ಅರ್ನಾಬ್ ಗೋಸ್ವಾಮಿ ಥರ ಆಗೋದಕ್ಕೆ ಸಾಧ್ಯ ಇದೆಯಾ, ಆ ಸಂದರ್ಭದಲ್ಲಿ ಆದಂಥ ಅಟ್ಯಾಕ್, ಆ ಸಂದರ್ಭದಲ್ಲಿ ಆದಂಥ ಪರಿಸ್ಥಿತಿ, ಆ ಸಂದರ್ಭದಲ್ಲಿ ಅದನ್ನು ಎದುರಿಸಿದಂಥ ರೀತಿ, ಐ ಮೀನ್ ನೀವು ಬಹಳ ಹತ್ತಿರದಲ್ಲಿದ್ರಿ, ಅದನ್ನ ಮ್ಯಾನೇಜ್ ಮಾಡಿದ್ರು ಕೂಡ ಇದು. ದಯವಿಟ್ಟು ಥ್ಯಾಂಕ್ಸ್ ಶೆಟ್ಟಿ ಅವರೇ, ಸ್ಮಿತಾ ಅವರೇ, ಲಕ್ಷ್ಮಿ ಅವರೇ ಮತ್ತೆ ನಾಗೇಂದ್ರ ಅವರೇ. ಅವತ್ತಿನ ದಿವಸ ಬೆಳಿಗ್ಗೆ ಅವತ್ತಿನ ದಿವಸ ನಂಗೆ ಈಗಲೂ ಜ್ಞಾಪಕ ಇದೆ, ಅಮೆರಿಕ ಪ್ರೆಸಿಡೆನ್ಷಿಯಲ್ ಎಲೆಕ್ಷನ್. ಆಗ ಅಮೆರಿಕ ಪ್ರೆಸಿಡೆನ್ಷಿಯಲ್ ಎಲೆಕ್ಷನ್ ನಡೀತಿತ್ತು. ಸೊ ಅವತ್ತಿನ ದಿವಸ ಬೆಳಗ್ಗೆ 3 ಗಂಟೆ ನಾನು ಸ್ಟುಡಿಯೋಲ್ ಇದ್ದೆ. ಆ 3 ಗಂಟೆ ಸ್ಟುಡಿಯೋಗೆ ಬಂದಿದ್ದಾಗ ಅಲ್ಲಿ ನಾನು ಆಕ್ಚುಲಿ ಸ್ಟುಡಿಯೋಲ್ ಕುತ್ಕೊಂಡು, ಯಾಕಂದ್ರೆ ಅಮೆರಿಕ ಟೈಮ್ ಕೌಂಟಿಂಗ್ ನಡೀತಿತ್ತು, ನಾವು ಸ್ಟುಡಿಯೋಲ್ ಕುತ್ಕೊಂಡು ಲೈವ್ ಕವರೇಜ್ ಮಾಡ್ತಿದ್ರಿ. ಆಗ 3 ಗಂಟೆ ಬೆಳಿಗ್ಗೆ ಕುತ್ಕೊಂಡಿದ್ರಿ. ಸೊ ಒಂದ್ 5 ಗಂಟೆಗೆ ನಮ್ಗೊಂದು ಕಾಲ್ ಬರುತ್ತೆ. ಅವತ್ತಿನ ದಿವಸ ಬೆಳಗ್ಗೆ ಒಂದು ಕಾಲ್ ಬಂತು. ಆ ಕಾಲ್ ಅಲ್ಲಿ ನಮ್ಮ ಸೀನಿಯರ್ ಎಡಿಟೋರಿಯಲ್ ಟೀಮ್ ಇಂದ ನಮ್ಮ ಸಮಯ ಬರ್ತೇರಿ ಅಂತ ಅವ್ರು ಫೋನ್ ಮಾಡಿ ನನಗೆ ಹೇಳಿದ್ರು, ಈ ತರ ಪೊಲೀಸ್ ನಮ್ಮ ಅರ್ಣಬ್ ಗೋಸ್ವಾಮಿ ಸರ್ ಮನೆ ಹೊರಗೆ ಒಂದು 50 ಜನ, ಅವ್ರ ಮನೆ ಹೊರಗೆ ಆ ಪೂರ್ತಿ ಫ್ಲೋರ್ ಅಲ್ಲಿ, ಅದು 16th 17th ಫ್ಲೋರ್ ಬಿಲ್ಡಿಂಗ್ ಅಲ್ಲಿ 50 ಜನ ಮೇಲ್ಗಡೆ ಹೋಗಿ 100 ಜನ ಕಮಾಂಡೋಸ್ ಜೊತೆಗೆ 3-4 ವ್ಯಾನ್ ಎಲ್ಲ AK-47 ಇಟ್ಕೊಂಡು ಬಂದಿದ್ರು ಶೆಟ್ಟಿ ಅವರೇ. ನಾನು ಯಾವತ್ತೂ ಮರೆಯಲ್ಲ 100 ಜನ ಕಮಾಂಡೋಸ್ ಶೆಟ್ಟಿ ಅವರೇ, 100 ಜನ ಕಮಾಂಡೋಸ್. ಇವತ್ತು ನೋಡಿ ಬೆಂಗಳೂರಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿದೆ. ಆ ಬಾಂಬ್ ಬ್ಲಾಸ್ಟ್ ಅಕ್ಯೂಸ್ಡ್ಗೂ 100 ಜನ ಪೊಲೀಸ್ ಕಳ್ಸಲ್ಲ ಇವರು. ಆವತ್ತು ಯಾರ್ಯಾರ ಸರ್ಕಾರ ಆಯ್ತು ಗೊತ್ತಾ ಇಲ್ಲಿ ಶೆಟ್ಟಿ ಅವರೇ? ನಾನು ಹೆಸರು ಹೇಳ್ಬಿಡ್ತೀನಿ. ಶಿವಸೇನಾ ಸರ್ಕಾರ ಆಯ್ತು ಇಲ್ಲಿ ಮಹಾರಾಷ್ಟ್ರ ಅಲ್ಲಿ, ಕಾಂಗ್ರೆಸ್ ಸರ್ಕಾರ ಆಯ್ತು ಇಲ್ಲಿ ಮಹಾರಾಷ್ಟ್ರ ಅಲ್ಲಿ, ಉದ್ಧವ್ ಠಾಕ್ರೆ ಸಿಎಂ, ಆಮೇಲೆ NCP ಸರ್ಕಾರ. ಇವ್ರು ಎಷ್ಟು ಕಳ್ರು ಅಂದ್ರೆ, ನಾನು ಇವತ್ತು ನನಗೆ ಮನ್ಸಿಗೆ ಏನ್ ಬರ್ತೋ ಅದನ್ನ ಹೇಳ್ತೀನಿ, ಫಿಲ್ಟರ್ ನಾನು ಏನ್ ಇಡಲ್ಲ, ನಾನು ಹೇಳ್ತೀನಿ ನಿಮ್ಗೆ ಶೆಟ್ಟಿ ಅವರು ಎಷ್ಟು ಕಳ್ರು ಇವ್ರು ಅಂದ್ರೆ. ಯಾವ ಲೆವೆಲ್ ಫಿಕ್ಸ್ ಮಾಡಿದ್ರು ಅಂದ್ರೆ, ಒಬ್ಬ ಸಚಿನ್ ವಾಜೆ ಅಂತ ಕರ್ಕೊಂಡ್ ಬಂದ್ರು. ಸಚಿನ್ ವಾಜೆ ಯಾರು? ಸಚಿನ್ ವಾಜೆ ಅನ್ನೋನು ಒಬ್ಬ ಎನ್ಕೌಂಟರ್ ಕಾಪ್, ನಮ್ಮ ಎನ್ಕೌಂಟರ್ ಕಾಪ್. ಅವನ್ನ ಕರ್ಕೊಂಡ್ ಬಂದ್ಬಿಟ್ಟು ನಮ್ನ ಫಿಕ್ಸ್ ಮಾಡೋದಕ್ಕೆ, ನಾವು ಅಂದ್ರೆ ರಿಪಬ್ಲಿಕ್ ಟಿವಿನ ಫಿಕ್ಸ್ ಮಾಡೋದಕ್ಕೆ ಕರ್ಕೊಂಡ್ ಬಂದಿದ್ರು ಅವನ ಆಕ್ಚುಲಿ ಅವನ್ನ ಸಸ್ಪೆಂಡ್ ಮಾಡಿದ್ರು ಯಾಕಂದ್ರೆ ಅವನು ಒಬ್ಬ ಕಸ್ಟಡಿಯಲ್ಲಿ ಯಾರನ್ನೋ ಸಾಯಿಸಿದ್ದ ಅಂತ ಸಸ್ಪೆಂಡ್ ಮಾಡಿದ್ರು. ಅವನ ವಾಪಸ್ ಫೋರ್ಸ್ ಒಳಗಡೆ ತಗೊಂಡು ಅವ್ನಿಗೆ ಒಂದೇ ಟಾಸ್ಕ್ ಕೊಟ್ಟಿದ್ದು, ರಿಪಬ್ಲಿಕ್ ಟಿವಿನ ಫಿನಿಶ್ ಮಾಡ್ಬಿಡು, ನೀವು ರಿಪಬ್ಲಿಕ್ ನೆಟ್ವರ್ಕ್ ನ ಮುಗಿಸ್ಬಿಡು. ಆಗ ಏನಾಯ್ತು ಗೊತ್ತಾ ಶೆಟ್ಟಿ ಅವರೇ, ಆಗ ಎಲ್ರು ಹೇಳೋರು, ಇವರು NCP ಅವರು, ಕಾಂಗ್ರೆಸ್ ಅವರು, ಶಿವಸೇನಾ ಅವರು, ಉದ್ಧವ್ ಠಾಕ್ರೆ ಇವರೆಲ್ಲ ಹೇಳ್ತಿದ್ರು ನಮ್ಗೆ, ನಿಮ್ಮ ಚಾನೆಲ್ ನೆಟ್ವರ್ಕ್ ಇರೋದಿಲ್ಲ, ಎಲ್ಲ ಮುಗಿಸ್ಬಿಡ್ತೀವಿ, ಎಲ್ಲ ಕ್ಲೋಸ್ ಆಗ್ಬಿಡುತ್ತೆ ಅಂತ ಹೇಳ್ತಿದ್ರು. ಎಲ್ಲ ಓಪನ್ ಆಗಿ ಹೇಳ್ತಿದ್ರು ಶೆಟ್ಟಿ ಅವರು. ಎಷ್ಟು ಜನ ಹೇಳ್ತಿದ್ರು ಗೊತ್ತಾ ಓಪನ್ ಆಗಿ. ಇವೆಲ್ಲ ಸೌಂಡ್ ಬೈಟ್ ತೆಗೆದ್ರೆ ಒಂದು 1 hour ಪೂರ್ತಿ ನಾವು ಒಂದು ಡಾಕ್ಯುಮೆಂಟ್ರಿ ಮಾಡ್ಬೋದು, ಅಷ್ಟೆಲ್ಲ ಹೇಳಿದ್ರು. ಏನ್ ಮಾಡಿದ್ರಂದ್ರೆ ಶೆಟ್ಟಿ ಅವರ ಈ ಕೇಸಲ್ಲಿ ಅವ್ರ ಆರೋಪ ಏನಿತ್ತು ಅಂದ್ರೆ, ನಾವು ಅಂದ್ರೆ ರಿಪಬ್ಲಿಕ್ ಮೀಡಿಯಾ ನೆಟ್ವರ್ಕ್ TRP ಅಂತಾರಲ್ಲ, TRP ಅಂದ್ರೆ ರೇಟಿಂಗ್ಸ್. ಆಗ ನಮ್ಮ ಇಂಗ್ಲಿಷ್ ಚಾನೆಲ್, ಅದ್ ನಾನು ಯಾವಾಗ ಬಗ್ಗೆ ನಾನು ಮಾತಾಡ್ತಿರೋದು 2020 ಅಕ್ಟೋಬರ್ ಅಲ್ಲಿ ನಡೆದಿದ್ದು. ಆಗ ಅವರ ಆರೋಪ ಇದ್ದಿದ್ದು, ನಾವು ಜನರಿಗೆ 50 ರೂಪಾಯಿ 100 ರೂಪಾಯಿ ಕೊಟ್ಟು ನಮ್ ಚಾನೆಲ್ ನೋಡು ಅಂತ ಹೇಳ್ತಿದ್ರಿ ಅಂತ. ಅವ್ರಿಗೆ ಏನ್ ಗೊತ್ತಿಲ್ಲ ಅಂದ್ರೆ ಮುಟ್ಟಾಳ್ರಿಗೆ ಅರ್ಣಬ್ ಗೋಸ್ವಾಮಿ ಅನ್ನೋರು ಅದೇ ಅರ್ಣಬ್ ಗೋಸ್ವಾಮಿ ಅವ್ರ ಶೋ, ಅವರ ಚಾನೆಲ್, ನಾವು ರಿಪಬ್ಲಿಕ್ ಇಂತ ಮುಂಚೆ ಇನ್ನೊಂದ್ ಚಾನೆಲ್ ಅಲ್ಲಿ ಇದ್ರು. ಆ ಚಾನೆಲ್ ಅಲ್ಲಿ 10 ವರ್ಷ ನಂಬರ್ 1 ಇತ್ತು. ಅಲ್ಲಿ ಅವ್ರು ಶೋ ಮಾಡ್ತಿದ್ರು, ಅಲ್ಲಿ ನಂಬರ್ 1. ಈಗ 15-20 ವರ್ಷ ಆಗಿದೆ ಅವ್ರು 9 ಗಂಟೆ ಶೋ ಮಾಡಿ ಶೆಟ್ಟಿ ಅವರೇ. ಇವತ್ತವರೆಗೂ ಒಬ್ರು ಹತ್ರ ಬರಕ್ ಆಗ್ಲಿಲ್ಲ. ಎಷ್ಟು ಹೊಟ್ಟೆ ಹೊಡ್ಕೊಂಡಿದ್ರ, ಆ ಒಂದು ಟೈಟಲ್ ಕೊಡೋದಕ್ಕೆ ಸಂಘರ್ಷ ಆಗೋಗ್ಬಿಡ್ತಲ್ಲ, ಒಂದು ಟೈಟಲ್. ಅದೇ ಅಲ್ಲ, ಎಷ್ಟು ಹೊಟ್ಟೆ ಹೊಡ್ಕೊಂಡಿದ್ರು ಅಂದ್ರೆ ಇವ್ರು ಕಳ್ರು ಅಂದ್ರೆ ಟಿವಿ ಚಾನೆಲ್ ಓನರ್ಸು. ನಾನು ಹೇಳ್ತೀನಿ ಶೆಟ್ಟಿ ಅವರೇ, ಇರೋದ್ ನಂಗೆ ಹೇಳ್ತೀನಿ, ಟಿವಿ ಚಾನೆಲ್ ಓನರ್ಸು, ಆಮೇಲೆ ಪೊಲೀಸು, ಕಳ್ ಪೊಲೀಸು. ನಾನು ಎಲ್ಲಾ ಪೊಲೀಸ್ ಅಂತ ಅಲ್ಲ, ಕಳ್ರು ಪೊಲೀಸು. ಸಚಿನ್ ವಾಜೆ ಅಂತ ಎನ್ಕೌಂಟರ್ ಕಾಪ್ ನ ಕರ್ಕೊಂಡ್ ಬಂದ್ರು. ಇವ್ರು ಏನ್ ಮಾಡಿದ್ರು ಅಂದ್ರೆ ಎಲ್ಲಾ ಎವಿಡೆನ್ಸ್ ನ ಫ್ಯಾಬ್ರಿಕೇಟ್ ಮಾಡಿದ್ರು. ಇವತ್ತು ಕೋರ್ಟ್ ಅಲ್ಲಿ ಏನಾಗಿದೆ ನೋಡಿ ಶೆಟ್ಟಿ ಅವರೇ, ಲಕ್ಷ್ಮಿ ಅವರೇ, ನಾಗೇಂದ್ರ ಅವರೇ ಮತ್ತೆ ಸ್ಮಿತಾ ಅವರೇ, ಕೋರ್ಟ್ ಏನಿದೆ ಹೇಳಿದೆ ಅಂದ್ರೆ, ಕೋರ್ಟ್ ಅಲ್ಲಿ ಇವತ್ತು ಕೇಸ್ ಕ್ಲೋಸ್ ಆಗಿದೆ. ಕ್ಲೋಸ್ ಅಂದ್ರೆ ಈಗ ಮಹಾರಾಷ್ಟ್ರ ಸರ್ಕಾರ ಹೋಗಿ ಕೋರ್ಟ್ ಅಲ್ಲಿ ಹೇಳಿದ್ದಾರೆ, ತಪ್ಪಾಯ್ತು, ಎಲ್ಲಾ ಎವಿಡೆನ್ಸ್ ಫ್ಯಾಬ್ರಿಕೇಟೆಡ್, ಇವೆಲ್ಲ ತಪ್ಪು ಎವಿಡೆನ್ಸ್. ಪೊಲೀಸ್ ಆಫೀಸರ್ಸ್ ಮೇಲೆ ಪ್ರೆಷರ್ ಇತ್ತು, ಎವಿಡೆನ್ಸ್ ನ ಫ್ಯಾಬ್ರಿಕೇಟ್ ಮಾಡಿದ್ದಾರೆ, ಅಂದ್ರೆ ಫಾಲ್ಸ್ ಎವಿಡೆನ್ಸ್ ಕೊಟ್ಟಿದ್ದಾರೆ. ನೀವು ಎಷ್ಟು ಯೋಚನೆ ಮಾಡಿ. ಕನ್ನಡದಲ್ಲಿ ಇದಕ್ಕೆ ಏನ್ ಹೇಳ್ತಾರೆ ಅಂದ್ರೆ, ಮಂಡಿಯೂರಿ ಕ್ಷಮೆ ಕೇಳೋದು ಅಂತ. ಅಂದ್ರೆ ಈ ಮೊಣಕಾಲು ಇದೆಯಲ್ಲ, ಅದನ್ನ ನೆಲಕ್ಕಿಟ್ಟು ಕ್ಷಮೆ ಕೇಳೋದು, ಮಂಡಿಯೂರಿ ಕ್ಷಮೆ ಕೇಳೋದು ಅಂತ. ತಪ್ಪಾಗಿದೆ ಅಂತ. ಪ್ಲೀಸ್ ಕಂಟಿನ್ಯೂ.
ಅದು ಏನು ಶೆಟ್ಟಿ ಅವರೇ ತುಂಬಾ ಜನರಿಗೆ ಏನ್ ಗೊತ್ತಿಲ್ಲ ಅಂದ್ರೆ ನಮ್ಮ ವೀಕ್ಷಕರಿಗೆ ಎಷ್ಟೋ ಜನರಿಗೆ ಗೊತ್ತಿಲ್ಲ ಇದು ಬ್ಯಾಕ್ ಗ್ರೌಂಡ್ ಯಾಕೆ ಈ ತರ ಆಯ್ತು, ಯಾಕೆ ಈ ತರ ಅದು TRP ಕೇಸ್ ಅಂತ ಬಂತು ಅಂತ ಹೇಳ್ತೀನಿ ನೋಡಿ. ನಮ್ಮ ಅರ್ಣಬ್ ಗೋಸ್ವಾಮಿ ಮತ್ತೆ ನಮ್ಮ ಟೀಮ್ ಈಗ 2017 ರಿಪಬ್ಲಿಕ್ ಟಿವಿ ಲಾಂಚ್ ಆದಾಗ ನಾವು ಲಾಂಚ್ ವೀಕ್ ಮೊದಲನೇ ವಾರದಿಂದಾನೇ ನಾವು ನಂಬರ್ 1 ಇದ್ರಿ. ಅದು ಇತಿಹಾಸದಲ್ಲಿ ಆಗ್ಲೇ ಇಲ್ಲ, ಯಾವ್ದೋ ಒಂದು ಚಾನಲ್ ಲಾಂಚ್ ಆಗುತ್ತೆ ಫಸ್ಟ್ ಮೊದಲನೇ ವೀಕ್ ಇಂದಾನೇ ನಂಬರ್ 1 ಆಗುತ್ತೆ ಅಂತ. ಅದು ನಾನ್ ಸ್ಟಾಪ್ ಆಗ್ತಾ ಬಂತು. ರಿಪಬ್ಲಿಕ್ ಟಿವಿ ಇಂಗ್ಲಿಷ್ ಆಯ್ತು, ಅದಾದ್ಮೇಲೆ ರಿಪಬ್ಲಿಕ್ ಟಿವಿ ಹಿಂದಿ ಲಾಂಚ್ ಮಾಡಿದ್ರು ಅರ್ಣಬ್ ಅವರು. ಆಮೇಲೆ ನಮ್ಮ ರಿಪಬ್ಲಿಕ್ ಮೀಡಿಯಾ ನೆಟ್ವರ್ಕ್ ಇಂದ ಹಿಂದಿ ರಿಪಬ್ಲಿಕ್ ಭಾರತ್ ಚಾನಲ್ ಲಾಂಚ್ ಆದ್ಮೇಲೆ ಇತಿಹಾಸದಲ್ಲಿ ಅಂದ್ರೆ ಈಗ ಹಿಂದಿ ನ್ಯೂಸ್ ಜಾನರ್ ಅಂತಾರಲ್ಲ 12-13 ಚಾನಲ್ಸ್ ಇದೆ, ಆ ಚಾನಲ್ ನಂಬರ್ 1 ಆಗೋಯ್ತು 1 ವರ್ಷ ಒಳಗಡೆ. ಅದು ಏನಕ್ಕೆ ಪಾಪ್ಯುಲರ್, ಅದು ನಮ್ಮ ಇವ್ರು ರೈವಲ್ಸ್ ಇರ್ತಾರಲ್ಲ, ಇವ್ರ ರೈವಲ್ಸ್ ಏನ್ ಅರ್ಥ ಆಗಲ್ಲ ಅಂದ್ರೆ ಏನಪ್ಪ ಯಾವ್ದೋ ಒಂದು ಚಾನಲ್ ನಡೀತಾ ಇದೆ, ಚಾನಲ್ ಚೆನ್ನಾಗಿ ನಡೀತಾ ಇದೆ, ಯಾಕೆ ಚೆನ್ನಾಗಿ ನಡೀತಾ ಇದೆ, ಏನ್ ವರ್ಕ್ ಆಗ್ತಿದೆ, ಏನ್ ವರ್ಕ್ ಆಗ್ತಿಲ್ಲ, ಜನ ಏನ್ ನೋಡ್ತಾರೆ ಏನ್ ನೋಡ್ತಿಲ್ಲ ಅದ್ರ ಬಗ್ಗೆ ಯೋಚನೆ ಮಾಡೋದಿಲ್ಲ. ಬಟ್ ಅವ್ರು ಏನ್ ಮಾಡಿದ್ರು ಅಂದ್ರೆ ಈ ಸರ್ಕಾರ ಇದು ರೈವಲ್ಸ್ ಮತ್ತೆ ಪೊಲೀಸ್ ಮತ್ತೆ ಪಾಲಿಟಿಷಿಯನ್ಸ್ ಇವ್ರು 3 ಜನ ಸೇರ್ಕೊಂಡು ಈ ಫಾಲ್ಸ್ ಕೇಸ್ ನ ಇದ್ ಮಾಡಿದ್ರು. ಯಾಕಂದ್ರೆ ನಾವು 4-5 ಸ್ಟೋರಿ ಮಾಡಿದ್ರಿ ಅವಾಗ ಶೆಟ್ಟಿ ಅವರೇ. ಒಂದು ಸುಶಾಂತ್ ಸಿಂಗ್ ರಾಜ್ಪೂತ್ ಒಂದು ಇನ್ವೆಸ್ಟಿಗೇಷನ್ ಮಾಡಿದ್ರಿ, ಅದು ಸರ್ಕಾರ ಮಹಾರಾಷ್ಟ್ರ ಸರ್ಕಾರಕ್ಕೆ ಇಷ್ಟ ಆಗ್ಲಿಲ್ಲ. ಇದೆಲ್ಲ ನಾವು ಏನೇನಾಗುತ್ತೋ ನಮ್ಮ ಎಂಪ್ಲಾಯೀಸ್ ಮೇಲೆ ಕೇಸಸ್ ಹಾಕಿದ್ರು. ಎಷ್ಟು FIR ಹಾಕಿದ್ರು ಅಂದ್ರೆ ಆಲ್ಮೋಸ್ಟ್ ಒಂದು 500-600 FIR ಹಾಕಿದ್ರು ನಮ್ಮ ಎಂಪ್ಲಾಯೀಸ್ ಮೇಲೆ. ಇವತ್ತಿಗೂ ನಾವು ಆ ಕೇಸ್ಗಳನ್ನ ನಾವು ಹೋರಾಟ ಮಾಡಿ ನಾವೆಲ್ಲಾ ಕೇಸ್ಗಳನ್ನ ಕ್ಲೋಸ್ ಮಾಡ್ತಿದೀವಿ. ಯಾಕಂದ್ರೆ ನಿಜ ಯಾವಾಗ್ಲೂ ಸತ್ಯ ಅಂತಾರಲ್ಲ, ಸತ್ಯಮೇವ ಜಯತೆ. ಅದಕ್ಕೆ ನಾವು ಇವತ್ತು ಹೇಳಿದಿರಲ್ಲ ಸರ್, ಇವತ್ತು ಒಂದು 6 ಮಿನಿಟ್ ಕ್ಲಿಪ್ ಬೇರೆ ಕಳ್ತೀನಿ ಶೆಟ್ಟಿ ಅವರೇ, ಯಾವಾಗ ಟೈಮ್ ಸಿಗುತ್ತೋ ಅದು ಕ್ಲಿಪ್ ಹಾಕ್ಬೇಕು ನೀವು. ಯಾಕಂದ್ರೆ ಅದು 3 ವರ್ಷ ಆಗಿದೆ ಈ ಕೇಸ್ ಓಪನ್ ಆಗಿ. ಶೆಟ್ಟಿ ಅವರು ಏನೇನ್ ಹೇಳಿದ್ರು ನಮ್ಮ ಬಗ್ಗೆ ಅಂದ್ರೆ ಅವ್ರು ಎಷ್ಟು ಪ್ರೆಷರ್ ಹಾಕಿದ್ರೆ, ಇವ್ರು ಕಳ್ರು ಏನ್ ಮಾಡೋದಂದ್ರೆ ಇವ್ರು ಕಳ್ರು ಇದಾರಲ್ಲ, ಇವ್ರು ಟೂಲ್ ಕಿಟ್ ಅಂತಾರಲ್ಲ, ಟೂಲ್ ಕಿಟ್ ಇದ್ದಿದ್ದು ಹೀಗೆ ಫಸ್ಟ್ ಒಂದು ಫಾಲ್ಸ್ ಕೇಸ್ ಹಾಕ್ತಾರೆ, ಅದಾದ್ಮೇಲೆ ನೀವ್ ಕಳ್ರು, ಈ ಚಾನಲ್ ಕಳ್ರು, ಎಲ್ರು ಕಳ್ರು ಅಂತ ಫುಲ್ ಸ್ಪ್ರೆಡ್ ಮಾಡ್ತಾರೆ ಅಂದ್ರೆ ಇನ್ಫ್ಲೂಯೆನ್ಸರ್ ಇಟ್ಕೊಂಡು. ಆಮೇಲೆ ಸ್ಪ್ರೆಡ್ ಅಜೆಂಡಾ ಪ್ರಾಪಗಂಡಾ ಸ್ಪ್ರೆಡ್ ಮಾಡ್ತಾರೆ. ಅದಾದ್ಮೇಲೆ 3ನೇದು ಏನ್ ಮಾಡಿದ್ರು ಗೊತ್ತಾ, ಇವ್ರು ಕಳ್ರು ಹೋಗಿ ಅಡ್ವರ್ಟೈಸರ್ಸ್ ಇರ್ತಾರಲ್ಲ ಶೆಟ್ಟಿ ಅವರೇ ನೋಡಿ, ನಮಗೆ ಬೇರೆಯವ್ರ ತರ ಅಂದ್ರೆ ನಾನು ಬೇರೆ ಚಾನಲ್ಗಳಲ್ಲ, ನಾನು ಹೆಸರು ಹೇಳಲ್ಲ, ಬೇರೆ ಚಾನಲ್ಗಳಲ್ಲಿ ಲೋಕಲ್ ಚಾನಲ್ಗಳಲ್ಲಿ ಸುಮಾರು ಎಡಿಟರ್ಸ್, ಸೋ ಕಾಲ್ಡ್ ಎಡಿಟರ್ಸ್, ಆಮೇಲೆ ಇವರು ಓನರ್ಸ್ ಎಲ್ಲ ಇರ್ತಾರಲ್ಲ, ಅವರೆಲ್ಲ ಈ ಪೊಲಿಟಿಕಲ್ ಪಾರ್ಟಿ ಜೊತೆ ಡೀಲ್ಗಳು ಮಾಡ್ಬಿಡ್ತಾರೆ ಶೆಟ್ಟಿ ಅವರೇ. ನಿಮ್ಗೂ ಗೊತ್ತು, ಲಕ್ಷ್ಮಿ ಅವ್ರಿಗೂ ಗೊತ್ತು, ಸ್ಮಿತಾ ಅವ್ರಿಗೂ ಗೊತ್ತು, ನಾಗೇಂದ್ರ ಅವ್ರಿಗೂ ಗೊತ್ತು, ಎಲ್ಲ ಸೈಡ್ ಅಲ್ಲಿ ಡೀಲ್ಗಳು ಮಾಡ್ಕೊಂಡ್ಬಿಡ್ತಾರೆ. ರಿಪಬ್ಲಿಕ್ ಆ ತರ ಮಾಡಲ್ಲ. ಅದಕ್ಕೆ ಇವ್ರಿಗೆ ಹೊಟ್ಟೆ ಉರಿ. ಅದಕ್ಕೆ ಏನ್ ಮಾಡಿದ್ರು, ಫಸ್ಟ್ ಫಾಲ್ಸ್ ಕೇಸ್ ಹಾಕಿದ್ರು, ಆಮೇಲೆ ಕಳ್ರು ಅಂತ ಕರೆದ್ರು. ಒಂದು ದಿವಸ ಫುಲ್ 2 ದಿವಸ ಒಂದ್ 2-3 ತಿಂಗಳು ಮಾಡಿದ್ರು ಸ್ಟೋರಿಗಳು ನಮ್ಮ ಮೇಲೆ. ಬರೋದೆಲ್ಲ ಹೇಳಿದ್ರು, ನಾವು ಓಕೆ. ಅದಾದ್ಮೇಲೆ ಏನ್ ಮಾಡಿದ್ರು, ಅಡ್ವರ್ಟೈಸರ್ಸ್ಗೆಲ್ಲ ಪತ್ರ ಬರೆಯಕ್ ಸ್ಟಾರ್ಟ್ ಮಾಡಿದ್ರು. ಪತ್ರ ಬರೆದ್ಬಿಟ್ಟು ಏನೇನ್ ಮಾಡಿದ್ರು ಅಂದ್ರೆ, ಫಾರ್ ಎಕ್ಸಾಂಪಲ್ ಒಂದು ರೆನೋ ಅಂತ ಒಂದು ಕಾರ್ ಕಂಪನಿ ಇದೆ ಅನ್ಕೊಳ್ಳಿ, ಆ ಕಾರ್ ಕಂಪನಿ ಫ್ರಾನ್ಸ್ ಅಲ್ಲಿ ಇದೆ ಅನ್ಕೊಳ್ಳಿ, ಆ ಫ್ರೆಂಚ್ ಕಾರ್ ಕಂಪನಿಗೆ ಫ್ರೆಂಚ್ ಭಾಷೆಯಲ್ಲಿ ಲೆಟರ್ ಬರ್ದು ಕಳ್ಸಿದ್ರು, ನೀವ್ ಯಾಕೆ ಈ ಚಾನಲ್ ಅಲ್ಲಿ ಅಡ್ವರ್ಟೈಸ್ ಮಾಡ್ತಿದ್ದೀರಾ, ಇವ್ರು ಕಳ್ರು ಅಂತ. ಎಷ್ಟು ಹೊಟ್ಟೆ ಉರಿ ಅಂದ್ರೆ ಇವ್ರಿಗೆ ಶೆಟ್ಟಿ ಅವರೇ ಏನೇನ್ ಲೆವೆಲ್ಗೆ ಹೋಗಿದ್ದಾರೆ ಅಂದ್ರೆ, ಇವತ್ತೆಲ್ಲ ಅವ್ರ ಮುಖದ ಮೇಲೆ ಸಗಣಿ ಇದೆ. ಸಾರಿ ಬಟ್ ಇದು ನಿಜಾನೇ, ಇದು ಮುಖದ ಮೇಲೆ ಸಗಣಿ. ಇವತ್ತು ಇವ್ರಿಗೆಲ್ಲ ಏನೇನ್ ಹೇಳಿದ್ರು ನಮ್ಮ ಬಗ್ಗೆ ಇವತ್ತು ನೋಡಿ, ಕೋರ್ಟ್ಗೆ ಹೋಗಿ ಹೇಳಿದ್ದಾರೆ. ಇವಾಗ ಎಷ್ಟು ಮಟ್ಟಕ್ಕೆ ಬಂದಿದೆ ಅಂದ್ರೆ, ಸರ್ಕಾರ ಕೋರ್ಟ್ಗೆ ಹೋಗಿ, ಕರ್ನಾಟಕ ಸರ್ಕಾರ ಕೋರ್ಟ್ಗೆ ಹೋಗಿ ಹೇಳಿದ್ದಾರೆ ತಪ್ಪಾಯ್ತು, ನಾವು ಮಾಡಿದ ತಪ್ಪು. ಮಹಾರಾಷ್ಟ್ರ ಆಮೇಲೆ ಇನ್ನೊಂದು ಹೇಳ್ತೀನಿ, ಸಚಿನ್ ವಾಜೆ ಅಂತ ಇದನ್ನಲ್ಲ, ಯಾರ್ಯಾರು ಇವಾಗ ಪೊಲೀಸ್ ಕಸ್ಟಡಿ, ಬಾಯ್ದವ್ ಯಾರು ಇನ್ವೆಸ್ಟಿಗೇಟರ್ ಇದ್ದು ಅವನು ಪೊಲೀಸ್ ಕಸ್ಟಡಿಯಲ್ಲಿ ಇದ್ದಾರೆ ಶೆಟ್ಟಿ ಅವರೇ. ಅವ್ನು ಹೇಳಿದಾನೆ, ನಾನ್ ಮಾಡಿದ್ದೆಲ್ಲ ತಪ್ಪು, ನಾನು ಇನ್ವೆಸ್ಟಿಗೇಟ್ ಮಾಡಿದ್ದೆಲ್ಲ ತಪ್ಪು, ಯಾಕಂದ್ರೆ ನಾನೇ ಫ್ಯಾಬ್ರಿಕೇಟ್ ಮಾಡಿದ್ದೆ ಅಂತ ಅವನೇ ಒಂದು ಅಫಿಡೇವಿಟ್ ಬೇರೆ ಬರ್ದಿದ್ದಾನೆ. ಅವ್ನ ಮರ್ಡರ್ಗೆ ಅರೆಸ್ಟ್ ಮಾಡಿದ್ದಾರೆ. ನಾವು ಬಿಟ್ಟಿಲ್ಲ, ನಾವು 3.5 ವರ್ಷ ಬಿಟ್ಟಿಲ್ಲ ಅವ್ರನ್ನ ಶೆಟ್ಟಿ ಅವರೇ. ಯಾರ್ಯಾರು ನಮ್ಮಿಂದ ಬರಕ್ ಟ್ರೈ ಮಾಡಿದ್ರು ನಾವು ಅವ್ರನ್ನ ಬಿಟ್ಟಿಲ್ಲ. ಇವತ್ ನೋಡಿ ಯಾರ್ಯಾರು ಬಂದ್ರು ನಮ್ಮಿಂದೆ, ಸಚಿನ್ ವಾಜೆ ಅಂತ ಬಂತ, ಅವ್ನು ಇಲ್ವೇ ಇಲ್ಲ, ಅವ್ನು ಜೈಲಲ್ಲಿ ಇದ್ದಾನೆ. ಅವನು ಲೈಫಲ್ಲಿ ಜೈಲಿಂದ ಆಚೆ ಬರಲ್ಲ, ಅವನು ಮರ್ಡರ್ಗೆ ಹೋಗಿದ್ದಾನೆ. ಆಮೇಲೆ ಆ ಸರ್ಕಾರ ನೋಡಿ, ಉದ್ಧವ್ ಠಾಕ್ರೆ ಸರ್ಕಾರ, ಒಂದು ಪಾರ್ಟಿ ಇಲ್ಲ, ಒಂದು ಸರ್ಕಾರ ಇಲ್ಲ, ಒಂದು ಏನಿಲ್ಲ. ಇವಾಗ ಯಾರ್ಯಾರು ನವಾಬ್ ಮಲಿಕ್ ಅಂತ ಇನ್ನೊಬ್ಬ ಆಯ್ತಾ, ಏನೇನ್ ಇರಬಾರದೆಲ್ಲ ಮಾತಾಡ್ದ. ಅವನೇನಂತ ಹೇಳಿದ್ದ ಗೊತ್ತಾ, ಆಪರೇಷನ್ ಅರ್ಣಬ್ ಬಂದ ನಾವು ಸ್ಟಾರ್ಟ್ ಮಾಡ್ತೀರಿ ಅಂತ ಹೇಳಿದ್ದ. ಆಯಪ್ಪ ಅರೆಸ್ಟ್ ಆಗಿ ಎಲ್ಲ ಅವನು ಕರಿಯರೇ ಖತಮ್, ಫಿನಿಶ್ ಆಗೋಯ್ತು. ಈ ತರ ಇದಾರೆ ಜನ ಎಲ್ಲ. ಯಾರ್ಯಾರು ಟಾರ್ಗೆಟ್ ಮಾಡಿದ್ರು ಇವತ್ತು ಅವ್ರ ಗತಿನೇ ಇಲ್ಲ, ಕೇಳೋರು ಯಾರು ಇಲ್ಲ ಶೆಟ್ಟಿ ಅವರೇ. ಒಟ್ನಲ್ಲಿ ಇವತ್ತು ನಮ್ಗೆ ತುಂಬಾ ಖುಷಿ, ಯಾಕಂದ್ರೆ ಇವತ್ತು ಸತ್ಯಮೇವ ಜಯತೆ ಅಂತಾರಲ್ಲ, ಇವತ್ತು ಸತ್ಯಮೇವ ಜಯತೆ. ಕೊರೋನಾ ಟೈಮಲ್ಲಿ ಅನ್ನಪ್ಪ ಅವ್ರನ್ನ ಜೈಲಿಗೆ ಹಾಕಿದಾಗ ಜೈಲಲ್ಲಿ ಸುಮ್ಮನೆ ಬಿಡ್ಲಿಲ್ಲ, ಅಲ್ಲೂ ಕೂಡ ಬೇರೆ ಬೇರೆ ರೀತಿಯಾಗಿ ಹಿಂಸೆಗಳನ್ನ ಕೊಟ್ಟು, ನೀವು ಯಾವಾಗಲೂ ಹೇಳ್ತಾ ಇದ್ರಿ ಈ ವಿಚಾರವನ್ನ. ಜೈಲಲ್ಲಿ ಎಷ್ಟು ಹಿಂಸೆ ಕೊಟ್ಟಿದ್ರು, ಅದಾದ್ಮೇಲೆ ಹೊರಗಡೆ ಬಂದಾದ್ಮೇಲೆ ನೀವು ಎಷ್ಟೆಷ್ಟು ಹೊರಗಡೆ ಓಡಾಟವನ್ನ ಮಾಡಿದ್ರಿ, ಅದ್ರ ಬಗ್ಗೆ ಕೂಡ ಹೇಳಿ, ಈಗ ಗೊತ್ತಾಗ್ಲಿ ಎಲ್ಲರಿಗೂ ಕೂಡ.
ಅದು ನಮ್ಗೆ ಎಷ್ಟು ಕಷ್ಟ ಕೊಟ್ಟಿದ್ದಾರೆ ಅಂದ್ರೆ ನಮ್ಗೆ ಪೂರ್ತಿ ಟೀಮ್ ಗೊತ್ತಿರ್ಲಿಲ್ಲ. ಇವಾಗ ಫಸ್ಟ್ ಆಫ್ ಆಲ್ ಅವ್ರನ್ನ ಅರೆಸ್ಟ್ ಮಾಡಿದಾಗ 150 ಜನ ಕರ್ಕೊಂಡ್ಬಂದ್ರು. ನಾನು ಯಾವತ್ತು ನನ್ನ ರಿಪೋರ್ಟಿಂಗ್ ಹಿಸ್ಟ್ರಿ ನಂದು ಲೈಫ್ ಅಲ್ಲಿ ಯಾವತ್ತು ಒಬ್ಬ ಕ್ರಿಮಿನಲ್, ಒಬ್ಬ ಇಂಟರ್ನ್ಯಾಷನಲ್ ಟೆರರಿಸ್ಟ್ ಕಸಬ್ನ ಹಿಡಿದಾಗ್ಲೂ 150 ಜನ ಕಸಬ್ನ ಅರೆಸ್ಟ್ ಮಾಡಿ, ಕಸಬ್ ಮುಂಬೈಯಲ್ಲೇ ಜೈಲಲ್ಲಿ ಇದ್ದಿದ್ದು. ಅಷ್ಟು ವರ್ಷ ನಾನು ರಿಪೋರ್ಟ್ ಮಾಡಿದ್ದೀನಿ ಕಸಬ್ ಬಗ್ಗೆ. ಒಂದು ದಿವಸ ಅವನ ಹಿಂದೆ 20-30 ಪೊಲೀಸು ಹೋಗೋರು. ಅರ್ಣಬ್ ಹಿಂದೆ 200 ಜನ, 150-200 ಜನ AK-47 ಇಟ್ಕೊಂಡು ಕಳ್ಸಿದ್ರು ಬೇಕಂತ. ಯೋಚನೆ ಮಾಡಿ, ಅವ್ರನ್ನ ಕರ್ಕೊಂಡು ಮುಂಬೈಯಿಂದ ಜಸ್ಟ್ ಕ್ಯಾಮರಾಸ್ಗೆ ತೋರ್ಸೋದಕ್ಕೆ ಹೊರಗೆ ಕರ್ಕೊಂಡೋದ್ರು ಅಲಿಬಾಗ್ ಅಂತ ಒಂದು ಜಾಗಕ್ಕೆ. ಅದಾದ್ಮೇಲೆ ನಮ್ಗೆ ಯಾರಿಗೂ ಅದು ಒಂದು ಮೇಕ್ ಶಿಫ್ಟ್ ಸ್ಕೂಲ್ ಒಂದಿತ್ತು, ಕೋವಿಡ್ ಸೆಂಟರ್ ಇತ್ತು. ಆ ಕೋವಿಡ್ ಸೆಂಟರ್ ನ ಸ್ಪೆಷಲ್ ಜೈಲ್ ಅಂತ ಮಾಡಿ ನಮ್ಮ ಅರ್ಣಬ್ ಗೋಸ್ವಾಮಿ ಅವ್ರನ್ನ ಜೈಲಲ್ಲಿ ಇಟ್ಟು, ಆಮೇಲೆ ಅಲ್ಲಿಂದ ಒಂದ್ ದಿವಸ ರಾತ್ರಿ 4-5 ದಿವಸ ಆದ್ಮೇಲೆ ಇನ್ನೊಂದು ತಲೋಜಾ ಜೈಲ್ ಅಂತ, ತಲೋಜಾ ಜೈಲಿಗೆ ಮೂವ್ ಮಾಡಿದ್ರು. ತಲೋಜಾಲ್ ಯಾರು ಇರ್ತಾರೆ ಗೊತ್ತಾ? ತಲೋಜಾ ಜೈಲಲ್ಲಿ ಬಾಂಬೆಲಿ ಯಾರು ಇವರು ಅಂಡರ್ ವರ್ಲ್ಡ್ ಡಾನ್ಸ್ ಇರ್ತಾರೆ, ಇವರು ಡಿ ಕಂಪನಿ, ದಾವೂದ್ ಗ್ಯಾಂಗ್ ಇದಾರಲ್ಲ, ಯಾರ್ಯಾರು ಇದ್ರು ಎಲ್ಲ ನನ್ನ ಮಕ್ಕಳು ಅವರೇ ಇರೋದಲ್ಲಿ. ಆ ತರ ಇರೋರು ಅಲ್ಲಿ ಬೇಕಂತ ನಮ್ ಬಾಸ್ ನ ಕರ್ಕೊಂಡೋಗಿ ಅಂಡರ್ ವರ್ಲ್ಡ್ ಡಾನ್ಸ್ ಯಾವ ಸೆಲ್ ಅಲ್ಲಿ ಇದಾರೋ ಆ ಸೆಲ್ ಅಲ್ಲಿ ಹಾಕಿದ್ರು. ಅವರು ಎಷ್ಟು ಕಳ್ರು ಅಂದ್ರೆ, ಎಷ್ಟು ಏನೇನ್ ಟಾರ್ಚರ್ ಕೊಡಕ್ ಟ್ರೈ ಮಾಡಿದ್ರು ಅಂದ್ರೆ ನಾವು ಬಿಡ್ಲಿಲ್ಲ ಅವ್ರಿಗೆ. ನಾವು ಕೊನೆಗೆ ಸುಪ್ರೀಂ ಕೋರ್ಟ್ ಅಲ್ಲಿ ಬಂದಾಗ, ಸುಪ್ರೀಂ ಕೋರ್ಟ್ ಅಲ್ಲಿ ಈಗ ಚೀಫ್ ಜಸ್ಟಿಸ್ ಚಂದ್ರಚೂಡ್ ಇಂಟರ್ವ್ಯೂನ್ ಆಗಿ ಚೀಫ್ ಜಸ್ಟಿಸ್ ಹೇಳಿದ್ರಾಗ, ನೀವು ಸ್ಟೇಟ್ ಮಿಷಿನರಿ, ನಿಮ್ದು ಸ್ಟೇಟ್ ಅದೇ ಮಹಾರಾಷ್ಟ್ರ ಸರ್ಕಾರಕ್ಕೆ ಹೇಳಿದ್ರು ಅವಾಗ ಚೀಫ್ ಜಸ್ಟಿಸ್ ಚಂದ್ರಚೂಡ್, ನೀವು ಮಾಡ್ತಿರೋ ತಪ್ಪು, ನಿಮ್ ಸರ್ಕಾರದ ಏನೇನು ಫುಲ್ ಅಡ್ಮಿನಿಸ್ಟ್ರೇಷನ್ ಸ್ಟೇಟ್ ಮಿಷಿನರಿ ಇದೆಯೋ, ನೀವು ಒಬ್ಬ ಪತ್ರಕರ್ತನ ಹಿಂದೆ ಹೋಗ್ತಿದ್ದೀರಿ, ಇದು ಸರಿಯಲ್ಲ ಅಂತ ಹೇಳಿ ಆಗ್ಲೇ ಕೋರ್ಟ್ ಹೇಳಿದ್ರು, ಚೀಫ್ ಜಸ್ಟಿಸ್ ಹೇಳಿದ್ರು, ಇದ್ರಲ್ಲಿ ಕೇಸೇ ಇಲ್ಲ, ಏನ್ ಕೇಸೇ ಇಲ್ಲ, ನನ್ಗೆ ಗೊತ್ತಿಲ್ಲ ಏನ್ ನಡೀತಿದೆ ಅಂತ. ಬಟ್ ಏನಾಗುತ್ತೆ ಅಂದ್ರೆ ನಮ್ಮ ಜುಡಿಷಿಯಲ್ ಸಿಸ್ಟಮ್ ಅಲ್ಲಿ ಏನಾಗುತ್ತೆ ಅಂದ್ರೆ, ನಾಗೇಂದ್ರ ಅವರೇ, ಸ್ಮಿತಾ ಅವರೇ ಮತ್ತೆ ಶೆಟ್ಟಿ ಅವರೇ, ಒಂದ್ಸಲ ಕೇಸ್ ಫೈಲ್ ಆಗ್ಬಿಟ್ರೆ ಆ ಕೇಸ್ ನ ಕ್ಲೋಸ್ ಮಾಡ್ಬೇಕಲ್ಲ, ಅದಕ್ಕೆ ಎಷ್ಟೊಂದು ವರ್ಷಗಟ್ಲೆ ಟೈಮ್ ಹೊಟ್ಟೋಗುತ್ತೆ. ದಿವಸ ಹೋಗಿ ಆರ್ಗ್ಯೂ ಮಾಡ್ಕೊಂಡು ಅದೆಲ್ಲ ಆಗಿ ನೋಡಿ ಕೊನೆಗೆ 3.5 ವರ್ಷ ಆಗಿದೆ. 3.5 ವರ್ಷ ಆದ್ಮೇಲೆ ಕೇಸ್ ಕ್ಲೋಸ್ ಮಾಡಿದ್ದಾರೆ. ನಮಗಂತೂ ತುಂಬಾ ಖುಷಿ. ಆಮೇಲೆ ನನಗೆ ಈಗ್ಲೂ ಜ್ಞಾಪಕ ಇದೆ, ನಾನು ಪೂರ್ತಿ ಅವಾಗ ಏನಾಗಿತ್ತೋ ನಾನು ಇಲ್ಲೇ ಅವ್ರ ಹಿಂದೆ ಇದ್ಕೊಂಡು ನಾನು ಎಲ್ಲ ಪ್ರತಿ ಕ್ಷಣ ನಾನು ಅಲ್ಲಿದ್ದೆ ಅವರು ರಿಲೀಸ್ ಆಗೋವರೆಗೂ. ಆಮೇಲೆ ಎಷ್ಟು ಜನ ಸಪೋರ್ಟ್ ಮಾಡಿದ್ರು ಅಂದ್ರೆ ಬೆಂಗಳೂರಲ್ಲಿ, ನನ್ಗೆ ಇವತ್ತಿಗೂ ಜ್ಞಾಪಕ ಇದೆ, ಬೆಂಗಳೂರಲ್ಲಿ ಎಷ್ಟೋ ಪತ್ರಕರ್ತರು ಅಂದ್ರೆ ತುಂಬಾ ಕಡಿಮೆ ಒಳ್ಳೆ ಪತ್ರಕರ್ತರು ಇರೋದು, ಬಟ್ ಆ ಒಳ್ಳೆ ಪತ್ರಕರ್ತರು ಹೊರಗೆ ಬಂದು ಒಂದು ಪ್ರೊಟೆಸ್ಟ್ ಮಾಡಿದ್ರು ಅರ್ಣಬ್ ಗೋಸ್ವಾಮಿ ಅವ್ರಿಗೆ. ಮತ್ತೆ ತುಂಬಾ ಜನ ಅಲ್ಲಿ ಇಲ್ಲಿ ಪ್ರತಿಭಟನೆ ಮಾಡಿದ್ರು, ಆಮೇಲೆ ವಿರೋಧ ತೋರಿಸಿದ್ರು ಆಗ. ಸೊ ಅವ್ರಿಗೆಲ್ರಿಗೂ ತುಂಬಾ ಥ್ಯಾಂಕ್ಸ್. ನೀವೆಲ್ಲ ನಮ್ ಜೊತೆ ಇದ್ದಿದ್ದಕ್ಕೆ. ಇವತ್ತು ಕೊನೆಗೆ 3.5 ವರ್ಷ ಆದ್ಮೇಲೆ ಆ ಕೇಸು ಅಂದ್ರೆ TRP ಕೇಸ್ ಅಂತಾರಲ್ಲ, ಕೊನೆಗೂ ಆ TRP ಕೇಸ್ ಕ್ಲೋಸ್ ಆಗಿದೆ. ಈ ದುಡ್ಡು ಕೊಟ್ಟು ಆರೋಪ ಏನಿದೆ, ಶ್ರೀಲಕ್ಷ್ಮಿ ಒಂದ್ ನಿಮಿಷ, ಈ ದುಡ್ಡು ಕೊಟ್ಟು TRP ತಗೊಳ್ತಿದ್ರು ಅನ್ನೋ ಆರೋಪ ಮಾಡಿದವ್ರಿಗೆ, ಇದನ್ನ ಪ್ರಾಪಗಂಡಾ ಮಾಡಿದವ್ರಿಗೆ ಅರ್ಥ ಆಗದೆ ಇರೋ ಸಿಂಪಲ್ ಟ್ಯಾಕ್ಟಿಕ್ಸ್ ಅಂದ್ರೆ ಕ್ರೆಡಿಬಿಲಿಟಿ, ವಿಶ್ವಾಸಾರ್ಹತೆ ಅನ್ನೋ ಒಂದು ಬಹಳ ಬ್ಯೂಟಿಫುಲ್ ವರ್ಡ್ ಇದೆ. ಇದು ಈ ಕೇಸ್ ಬರಕ್ ಮುಂಚೆನೂ ರಿಪಬ್ಲಿಕ್ ಮೀಡಿಯಾ ನೆಟ್ವರ್ಕ್ ಮೇಲೆ ಜನರಿಗಿತ್ತು, ಕೇಸ್ ಬಂದ ಮೇಲೂ ಇತ್ತು, ಈಗ್ಲೂ ಕೂಡ ಇದೆ. ಇದನ್ನ ದುಡ್ಡು ಕೊಟ್ಟು ಖರೀದಿ ಮಾಡ್ಲಿಕ್ಕೆ ಯಾರಿಗೂ ಆಗಲ್ಲ ಅಂತ. ಅವ್ರಿಗೆ ನೋಡಿ ಅದ್ ಏನಾಗುತ್ತೆ ಅಂದ್ರೆ, ಅದು ನಾನು ಹೇಗ್ ಹೇಳಿ ಸ್ಮಿತಾ ಅವ್ರೆ, ನಾನು ನೋಡಿ ನಮ್ಗೆ ಯಾವಾಗ್ಲೂ ನಾವು ಹೇಳ್ತಿರ್ತೀರಿ, ನೀವು ಸ್ಮಿತಾ ಅವ್ರೆ ಎಷ್ಟೋ ಡಿಬೇಟ್ ಮಾಡಿದೀನಿ ನಾನು ನಿಮ್ ಜೊತೆ. ನಾವು ಡಿಬೇಟ್ ಹೋದಾಗ ನಾವ್ ಏನ್ ಮಾಡ್ತೀವಿ, ಡಿಬೇಟ್ಗೆ ನಾವು ರಿಸರ್ಚ್ ಮಾಡ್ತೀವಿ, ಡಿಬೇಟ್ಗೆ ನಾವು ಫ್ಯಾಕ್ಟ್ಸ್ ತಗೊಂಡ್ ಹೋಗ್ತೀವಿ. ಡಿಬೇಟ್ ಅಲ್ಲಿ ನಾವು ಏನ್ ಫ್ಯಾಕ್ಟ್ಸ್ ಇದೆ ಆ ಫ್ಯಾಕ್ಟ್ಸ್ ನ ಮುಂದೆ ಇಟ್ಕೊಂಡು ನಾವು ಡಿಬೇಟ್ ಮಾಡ್ತೀವಿ, ಚರ್ಚೆ ಮಾಡ್ತೀವಿ, ವಿವಾದ ಮಾಡ್ತೀವಿ. ಅದಕ್ಕೆ ಡಿಬೇಟ್ ಜನ ನೋಡೋದು. ಅದಕ್ಕೆ ರಿಪಬ್ಲಿಕ್ ಟಿವಿಗೆ ಇಷ್ಟು ವರ್ಷ ಜನರ ಸಪೋರ್ಟ್ ಸಿಕ್ಕಿರೋದು. ಅದು ಕಾಸು ಕೊಟ್ಟು ಒಂದು 50-100 ರೂಪಾಯಿ ಕೊಟ್ಕೊಂಡು ಏನೋ ಅದು ಆತರ ನಡೆಯೋ ಇದಲ್ಲ ಸ್ಮಿತಾ ಅವರೇ. 20-25 ವರ್ಷ ಕಷ್ಟಪಟ್ಟು ಈ ರಿಪಬ್ಲಿಕ್ ಮೀಡಿಯಾ ನೆಟ್ವರ್ಕ್ ಇತಿಹಾಸದಲ್ಲಿ ನೋಡಿ, ವಿಶ್ವದಲ್ಲಿ ನೀವು ನೋಡಿ ಯಾವುದೇ ಒಬ್ಬ ಪತ್ರಕರ್ತ ಕಟ್ಟಿರೋ ನೆಟ್ವರ್ಕ್ ಯಾವ್ದಾದ್ರು ಕೇಳಿದೀರಾ ನೀವು? ಒಂದು ಭಾಷೆ ಅಲ್ಲ, ಇಂಗ್ಲಿಷ್, ಹಿಂದಿ, ಭಾರತ್ ಅಂದ್ರೆ ನಮ್ಮ ಬಾಂಗ್ಲಾ, ಮತ್ತೆ ಈಗ ಕನ್ನಡ, ರಿಪಬ್ಲಿಕ್ ಕನ್ನಡ ಲಾಂಚ್ ಆಗಿ ನಮ್ದು 9 ತಿಂಗಳಾಗಿದೆ ಅಷ್ಟೇ. ನೀವ್ ಹೇಳಿ, ಕಟ್ಟಕ್ಕಾಗತ್ತಾ ಜರ್ನಲಿಸ್ಟ್ ಆಗಿ? ಅದು ಕೂಡ ಅದಕ್ಕೆ ಅವ್ರು ಕೊಟ್ಟೆ ಲಾಂಚ್ ಆಗಿ ಫಸ್ಟ್ ವೀಕೆ ನಂಬರ್ 1. ಕರೆಕ್ಟ್. ಅದಕ್ಕೆ ಶೆಟ್ಟಿ ಅವರೇ. ಬಟ್ ಎನಿವೆ, ನಮ್ಗೆಲ್ಲ ಇವತ್ತು ತುಂಬಾ ಖುಷಿ.
ನಮ್ದು ಟೀಮ್ ನೋಡಿ ಶೆಟ್ಟಿ ಅವರೇ, ನಮ್ಮ ಬಲ ಏನಂದ್ರೆ ಈಗ ನಮ್ಮ ಕೋರ್ ಟೀಮ್ ಅಂತಾರಲ್ಲ, ಕೋರ್ ಟೀಮ್ ಯಾವುದೇ ಭಾಷೆ ಅಂದ್ರೆ ಈಗ ಇಂಗ್ಲಿಷ್ ಆಗ್ಲಿ, ಹಿಂದಿ ಆಗ್ಲಿ, ಬಾಂಗ್ಲಾ ಆಗ್ಲಿ ಅಥವಾ ಕನ್ನಡ ಆಗ್ಲಿ, ನಮ್ಮ ಕೋರ್ ಟೀಮ್ ಅಂತಾರಲ್ಲ, ಆವತ್ತಿಂದ ಇವತ್ತಿನವರೆಗೂ ನಮ್ಮ ಇಂಗ್ಲಿಷ್, ಹಿಂದಿ, ಬಾಂಗ್ಲಾ ಕೋರ್ ಟೀಮ್ ಯಾವಾಗ್ಲೂ ನಮ್ಮನ್ನ ಸಪೋರ್ಟ್ ಮಾಡಿ ನಮ್ಮ ಹಿಂದೆ ಒಟ್ಟಿಗೆ ನಮ್ಮೊಂದಿಗೆ ಇದ್ದು ಕೋರ್ಟ್ ಅಲ್ಲಿ ನೋಡಿ ಇವತ್ತು ಕೊನೆಗೆ ನಾವು ಗೆದ್ದಿದ್ದೀವಿ. ಸೊ ಎಲ್ರಿಗೂ ತುಂಬಾ ತುಂಬಾ ಥ್ಯಾಂಕ್ಸ್. ಶ್ರೀಲಕ್ಷ್ಮಿ ಅವರ ಪ್ರಶ್ನೆ. ಹ್ಯಾಂಡಿಂಗ್ ಇಟ್ ಬ್ಯಾಕ್ ಟು ಯು ನೌ. ಪ್ರಶ್ನೆ ಇದೆ. ಒಂದೇ ಒಂದು ಪ್ರಶ್ನೆ ಇದೆ ನಿರಂಜನ್. ಇಡೀ ಭಾರತದಾದ್ಯಂತ ಅವತ್ತು ಇನ್ಕ್ಲೂಡಿಂಗ್ ಮೀ 2-3 ಡೇಸ್ ನಾವು ನಿದ್ದೆ ಮಾಡಿರ್ಲಿಲ್ವೇನೋ, ಯಾಕಂದ್ರೆ ಅರ್ಣಬ್ ಗೋಸ್ವಾಮಿ ಅವ್ರಿಗೆ ಹಿಂಗಾಗಿ ಹೋಯ್ತು. ಯಾಕಂದ್ರೆ he has always been role model for thousands and thousands of journalists all over the country. ಬೇರೆ ಯಾವುದೇ ಇದಿದೆ. ಆ ಟೈಮಲ್ಲಿ ನೀವು ಹೇಗೆ ಎಲ್ಲಿಂದ ಕರೇಜ್ ಗ್ಯಾದರ್ ಮಾಡಿದ್ರಿ? ಯಾಕಂದ್ರೆ ನಿಮ್ಮ ಹಿಂದೆ ಯಾವುದೇ ಪೊಲಿಟಿಷಿಯನ್ಸ್ ಇಲ್ಲ, ಆನೆಸ್ಟಿ ಅಂಡ್ ಕಮಿಟ್ಮೆಂಟ್ ಟು ದ ವರ್ಕ್ ಅಂಡ್ ಇಂಟೆಗ್ರಿಟಿ ಬಿಟ್ರೆ ನಮ್ಮ ಹತ್ರ ಮತ್ತಿನ್ನೇನೂ ಇಲ್ಲ. ಅಷ್ಟು ದೊಡ್ಡ ಖೇಡಿಗಳ ವಿರುದ್ಧ ಹೇಗೆ ನೀವು ಕರೇಜ್ ಗ್ಯಾದರ್ ಮಾಡ್ಕೊಂಡು ಇಷ್ಟು ದಿನ ನಿಂತ್ಕೊಂಡ್ರಿ ಅಂತ? ನಿಮ್ ಸ್ಟ್ರೆಂತ್ ಏನು? ಜನರ ಸಪೋರ್ಟ್ ಇದ್ರೆ ಬೇರೆ ಇನ್ನೇನು ಬೇಡ. ಶ್ರೀಲಕ್ಷ್ಮಿ ಅವರೇ, ಟಿವಿಯಲ್ಲಿ ಅದೇ ಹೇಳ್ತಾ ಇದ್ರು, ನಮ್ ಬಾಸ್ ಹೇಳ್ತಾ ಇರ್ತಾರೆ, ನಿಮಗ್ ದೇವ್ರು ಇರೋದೊಬ್ರೆ, ದೇವ್ರು ಇರೋದೊಬ್ರೆ, ನಮ್ಮೆಲ್ರಿಗೂ ದೇವ್ರು ಇರೋದೊಬ್ರೆ. ಆ ದೇವ್ರು ಬಂದು ನಮ್ಮ ದರ್ಶಕರು. ಅವರ ಭರವಸೆ ಇಲ್ಲ ಅಂದ್ರೆ, ಅವರ ಸಪೋರ್ಟ್ ಇಲ್ಲ ಅಂದ್ರೆ ನಾವ್ ಏನೂ ಇಲ್ಲ. ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ದೇವರುಗಳು ಅಂತ ಹೇಳದಂಗೆ. ಹೌದು. ಬಟ್ ಎನಿವೆ, ನಾನು ಎಷ್ಟು ಕಡೆಯಿಂದ ಅದೇ ಅವಾಗ ಒಂದು ವಾರದಿಂದ 10 ದಿವಸ ಅವರು ಜೈಲಲ್ಲಿ ಇದ್ದಾಗ ಎಷ್ಟು ಜನ ಸಪೋರ್ಟ್ ಮಾಡಿದ್ರು ಅಂದ್ರೆ, ನಮ್ಮ ಕನ್ನಡಿಗರು ಎಷ್ಟೊಂದ್ ಜನ ಕನ್ನಡಿಗರು ಬೆಂಗಳೂರಿಂದ ಹಿಡಿದು ಜಿಲ್ಲೆಗಳಲ್ಲಿ ಇದು ನೋಡಿ ಸಪೋರ್ಟ್ ತೋರಿಸಿ ಮಾಡಿ. ಮೊನ್ನೆ ಮಹಾನಟಿ ಲಕ್ಷ್ಮಿ ಹೇಳ್ತಾ ಇದ್ರಲ್ಲ, ಒಂದ್ ಮಾತನ್ನ ಹೇಳೇ ಬಿಟ್ರಲ್ಲ, ನಾನು ಕಾಯ್ತಾ ಇರ್ತೀನಿ ನನ್ನ ಮಗ ಆತ ಅಂತ ಹೇಳ್ತಾ ಇದ್ರು ಅವರು. ಎಷ್ಟೋ ಜನರಿಗೆ ಶೆಟ್ಟಿ ಅವರೇ, ಎಷ್ಟೋ ಜನರಿಗೆ ಇವತ್ತಿಗೂ ಜನರಿಗೆ ಅವರು ಎಷ್ಟು ಜನ ಮೆಸೇಜ್ ಮಾಡಿ ಕೇಳ್ತಿರ್ತಾರೆ. ಎಷ್ಟು ಅಭಿಮಾನ ಅಂದ್ರೆ, ಇದೆಲ್ಲ ನೋಡಿ, ಇದೆಲ್ಲ ಕಾಸು ಕೊಟ್ಟು 20-30 ರೂಪಾಯಿ, ಅದು ನೋಡಿ ಏನಂತ 20 ರೂಪಾಯಿ ಕೊಟ್ಟು, 30 ರೂಪಾಯಿ ಕೊಟ್ಟು, 50 ರೂಪಾಯಿ ಕೊಟ್ಟು ಟಿವಿ ನೋಡಕ್ಕೆ ತಲೆ ಕೆಟ್ಟಿರ್ಬೇಕು ಇವ್ರಿಗೆಲ್ಲ. ಶೆಟ್ಟಿ ಅವರೇ, ಇವತ್ತು ಶೆಟ್ಟಿ ಅವರೇ, ನಾನು ಹೇಳ್ತೀನಿ ನೋಡಿ, ಇವ್ರನ್ನ ಬಿಡಬಾರ್ದು, ಇವ್ರನ್ನೆಲ್ಲ ಬಿಡಬಾರ್ದು. ಈಗ ಇವ್ರು ಯಾರ್ಯಾರು ಏನೇನ್ ಹೇಳಿದ್ರು ಎಲ್ರು ಇವಾಗ ನಾವು ಅವ್ರನ್ನ ಕೋರ್ಟ್ ಕರ್ಕೊಂಡು ಹೋಗ್ಬೇಕು. ಅವ್ರನ್ನ ಕೋರ್ಟ್ ಕರ್ಕೊಂಡು ಹೋಗಿ ಅವ್ರ ಮೇಲೆ ಕೇಸ್ ಹಾಕಿ ಅವ್ರಿಂದ ಹೇಳ್ಕೋಬೇಕು. ಇವಾಗ ಮಾಡೋಣ ಒನ್ ಬೈ ಒನ್. ಬ್ಯಾಕ್ ಟು ಫೋನ್. ಎಸ್, ಥ್ಯಾಂಕ್ ಯು ನಿರಂಜನ್, ಅಲ್ಲಿಂದ ಜಾಯ್ನ್ ಆದ್ರಿ, ಸಾಕಷ್ಟು ಮಾಹಿತಿಗಳನ್ನು ಕೊಟ್ರಿ. ಎಸ್, ಎನಿ ಕ್ವಶನ್ಸ್ ಯಾರಿಗಾದ್ರೂ ಇದೆಯಾ? ನಾಗೇಂದ್ರ ಬಾಬು? ಇಲ್ಲ, ಅದೇ ಶೆಟ್ಟಿ ಸರ್ ನಾನು ಹೇಳ್ತೀನಿ ನೋಡಿ, ವಿಶ್ವಾಸಾರ್ಹತೆ. ಒಂದು ವಾರದಲ್ಲಿ ಜೈಲಲ್ಲಿ ಇದ್ದಾಗ ಅಷ್ಟೂ ದಿನ ಅರ್ನಬ್ ಸರ್ ಊಟನೇ ಮಾಡಿರ್ಲಿಲ್ಲ. ಅದ್ ನೀವು ಹತ್ರ ಹೇಳಿದ್ರಿ ಯಾಕೆ ಅಂತೇಳಿ, ಅದ್ರ ಬಗ್ಗೆ ಏನು ಕೂಡ ಹೇಳಿ. ಈಗ ಅಲ್ಲಿ ಏನಾಗಿತ್ತು ಅಂದ್ರೆ, ಈಗ ನೋಡಿ ನಾಗೇಂದ್ರ ಅವರೇ, ಈಗ ಆಗ ಅಲ್ಲಿ ಜೈಲಲ್ಲಿ ಕಳಿಸಿದಾಗ ಸೆಲ್ಲಲ್ಲಿ ಹಾಕಿದ್ರು. ಆಗ ನೋಡಿ ಅವರು ಅದ್ರ ಬಗ್ಗೆ ಮಾತಾಡಿದಾರೆ ಮೊದಲು ಕೂಡ ಒಂದು 2-3 ಕಡೆ ಇಂಟರ್ವ್ಯೂ ಅಲ್ಲಿ ಅಂಡರ್ ವರ್ಲ್ಡ್ ಇಂದ ಒಂದಷ್ಟು ಜನ ಇದ್ರು. ಆಗ ನಿಮ್ ಪಕ್ಕದಲ್ಲಿ ಸೆಲ್ಲಲ್ಲಿ ಆತರ ಜನ ಇರುವಾಗ ನಿಮಗೆ ಯಾರು ಏನ್ ಹೇಳಿದ್ರು, ಯಾರು ಏನ್ ಊಟ ಕೊಟ್ರೇನೋ ನೀವು ನಂಬಲ್ಲ ನೀವು. ಸೊ ಅವಾಗ ನಮ್ಗೆ ಗೊತ್ತಿತ್ತು ಇವ್ರ ಉದ್ದೇಶ ಇದ್ದಿದ್ ಏನಂತ, ಪ್ರೆಷರ್ ಆಗಕ್ ಟ್ರೈ ಮಾಡಿದ್ರು. ಬಟ್ ಈಗ ನಮ್ ಜೈಲ್ ಮ್ಯಾನ್ಯುಲ್ ಅಲ್ಲಿ ಮತ್ತೆ ಒಳಗಡೆ ಜೈಲಲ್ಲಿ ಕಳಿಸಿದಾಗ ನಿಮ್ಗೊಂದು ಪ್ರೊವಿಷನ್ ಇದೆ. ಆ ಪ್ರೊವಿಷನ್ ಅಲ್ಲಿ ನಿಮ್ಗೆ ನಿಮ್ಮ ಫ್ಯಾಮಿಲಿಯಿಂದ ಒಂದಷ್ಟು ಕಾಸು ಬರುತ್ತೆ. ಆ ಕಾಸಲ್ಲಿ ನೀವು ಅಂದ್ರೆ ಬಿಸ್ಕೆಟ್ ಅಥವಾ ಏನೋ ತಗೊಂಡು ಇಟ್ಕೊಂಡು ತಿನ್ಬಹುದು. ಅದನ್ನ ಮಾತ್ರ ತಗೊಂಡು ಒಂದ್ ವಾರ ಆಲ್ಮೋಸ್ಟ್ ಸುಧಾರಿಸಿದ್ರು. ಸೊ ತುಂಬಾ ಥ್ರೆಟ್ ಇತ್ತು ಅವಾಗ ನಮ್ಗೆ. ಎಷ್ಟು ಥ್ರೆಟ್ ಪರ್ಸೆಪ್ಷನ್ ಇತ್ತು ಅಂದ್ರೆ, ಅದು ಜೈಲ್ ಒಳಗಡೆ. ಸೊ ಈ ತರ ಆಗಿತ್ತು. ಬಟ್ ಅದು ಯಾವತ್ತಾದ್ರು ಒಂದ್ಸಲ ಅವ್ರನ್ನೇ ಅರ್ಣಬ್ ಸರ್ನೇ ಕರೆಯೋಣ, ಪರವಾಗಿಲ್ಲ, ಅವ್ರ ಕನ್ನಡ ಗೊತ್ತಿಲ್ಲ ಅಂದ್ರೆ ಸ್ವಲ್ಪ ಕನ್ನಡ ಗೊತ್ತು ಅವ್ರಿಗೆ, ಒಂದು ಪೂರ್ತಿ ಇಂಟರ್ವ್ಯೂ ಮಾಡೋಣ ನಾವು ಇಂಗ್ಲಿಷ್ ಅಲ್ಲಿ. ಅದು ತುಂಬಾ ಜನ ಕೇಳ್ತಾರೆ. ಅದ್ರ ತುಂಬಾ ಇಂಟ್ರೆಸ್ಟಿಂಗ್ ಸ್ಟೋರೀಸ್ ಇದೆ. ನಾಗೇಂದ್ರ, ಬ್ಯಾಕ್ ಟು ಯಾ. ಎಸ್, ಹಾಗಿದ್ರೆ ನಾವು ಮುಂದುವರಿಸ್ತೀವಿ. ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಜೊತೆ ಜಾಯ್ನ್ ಆಗಿದ್ದಕ್ಕೆ ನಿರಂಜನ್. ಎಸ್ ವೀಕ್ಷಕರೇ, ಸುಳ್ಳು TRP ಕೇಸ್ ಇದೀಗ ಕ್ಲೋಸ್ ಆಗಿದೆ. ಕಳೆದ 3.5 ವರ್ಷಗಳ ಹಿಂದೆ ಯಾವ ರೀತಿ ನೋಡಿ, ಅಲ್ಲಿ ಪೊಲೀಸ್ ಸೆಕ್ಯೂರಿಟಿ ಇದು ಹೊರಗೆ ಬರುವಾಗ ಬೇರೆ, ಕರ್ಕೊಂಡು ಹೋಗಲು ಇಷ್ಟೇ ಇತ್ತು 100-150 ಜನ. ನಾವು ಅದನ್ನೇ ಹೇಳ್ತಾ ಇದ್ವಿ. ಇಲ್ಲಿ ಬಾಂಬ್ ಸ್ಫೋಟ ಆಗಿದೆ, 4-5 ದಿನ ಆಗಿದೆ, ಇನ್ನೂ ಕೂಡ ಆ ಥರನ ಪತ್ತೆ ಮಾಡೋಕ್ಕಾಗೋದಿಲ್ಲ, ಕ್ರಿಮಿನಲ್ಗಳನ್ನು ಪತ್ತೆ ಮಾಡೋಕ್ಕಾಗೋದಿಲ್ಲ. ಯಾವ ರೀತಿ ರಾಜಕೀಯ ವೆಂಡೆಟ್ಟ ಇರುತ್ತೆ ರಾಜಕೀಯ ಪಕ್ಷಗಳಿಗೆ, ರಾಜಕೀಯ ಪಕ್ಷಗಳು, ವಿರೋಧಿಗಳು ಇದೆಲ್ಲ ಸೇರಿ. ನಾವು ಕೂಡ ನೋಡಿರ್ತೀವಿ ಸಾಧಾರಣವಾಗಿ. ನಾಗೇಂದ್ರ ಬಾಬು ಗೊತ್ತಿರುತ್ತೆ, ಒಂದು ಎಕ್ಸ್ಕ್ಲೂಸಿವ್ ಚಿಟ್ಚಾಟ್ ತಂದಾಗ ಪದೇ ಇಲ್ಲೂ ಆಗ್ತಿದೆ ನಮಗೆ, ರಿಪಬ್ಲಿಕ್ ಕನ್ನಡದಲ್ಲೂ ಕೂಡ ಪದೇ ತಂದಾಗ
ಆ ನಾಯಕನಿಗೆ ಹೇಳ್ಬಿಡೋದು, ನೋಡಿ ನೀವು ಏನು ಒಂದೇ ಕ್ಯಾಮ್ರಾ ಕೊಡಬಾರ್ದು, ಒಂದೇ ಮೈಕ್ ಕೊಡಬಾರ್ದು, ಚಿಚ್ಚಾಟು, ನೀವು ಒಂದೊಂದು ಕೊಟ್ಬಿಟ್ರೆ ನಾಳಿನ ನಿಮ್ಮ ಸುದ್ದಿ ಮಾಡಲ್ಲ ಅಂತ. ನೀವು ತಗೊಂಡ್ರಪ್ಪ, ನೀವು ಇನ್ನೊಂದು ಮಾಡ್ರಪ್ಪ, ಯಾರು ಬೇಡ ಅಂತಂದ್ರು. ನಮ್ಮಂಗೆ 15 ಗಂಟೆ 16 ಗಂಟೆ ಜಯಪ್ರಕಾಶ್ ಏನ್ ಗೊತ್ತಾ, ಅವರು ತಗೊಳಲ್ಲ, ತಗೊಳ್ಳೋರ್ಗೂ ಬಿಡೋದಿಲ್ಲ. ಅವರಿಂದ ಮಾಡಕ್ಕಾಗಲ್ಲ. ಯಾರಾದ್ರೂ ಮಾಡ್ತಾನೆ ಅಂತಂದ್ರೆ ಆತರ ವಿರುದ್ಧ ಒಂದು ಹೆಂಗೆ ಅಂತಂದ್ರೆ ಹೋಗ್ಬಿಟ್ಟು ಫಿಟ್ಟಿಂಗ್ ಇಟ್ಬಿಡೋದು ಅಂತ. ನೋಡಿ ಒಬ್ಬನಿಗೆ ಕೊಡಬೇಡಿ, ಒಬ್ಬನಿಗೆ ಕೊಟ್ರೆ ಬಹಳ ಕಷ್ಟ ಆಗುತ್ತೆ, ನೋಡಿ ನಾವು ನಾಳೆಯಿಂದ ಮಾಡಲ್ಲ ಅಂತ. ನಿಮ್ಗೆ ಎಷ್ಟು ಅನುಭವ ಆಗಿತ್ತು? ಅಯೋಧ್ಯೆಗೆ ಹೋಗಿದಾಗ ನಿಮಗೂ ಹಾಗೂ ಸ್ಮಿತಾ ಅವ್ರಿಗೆ ಎಷ್ಟು ಅನುಭವ ಆಗಿತ್ತು ಆತರ? ಇಲ್ಲ, ಅದೊಂದು ಚಾಲೆಂಜ್ ಯಾವತ್ತೂ ಕೂಡ, ಪ್ರತಿಯೊಬ್ಬರಿಗೂ ಕೂಡ ಒಬ್ಬ ಜರ್ನಲಿಸ್ಟ್ಗೆ ಚಾಲೆಂಜ್. ಯಾಕಂದ್ರೆ ಒಬ್ಬ ಹಿರಿಯ ಒಬ್ಬ ಪತ್ರಕರ್ತ ನನಗೆ ಹೇಳ್ತಾ ಇದ್ರು, ನೀವು ನಿಂತ ನೀರಾಗಿರುವಂಥ ಪತ್ರಕರ್ತರನ್ನ ಕೇಳಿದಾಗ ಅವ್ರು ಏನು ಹೇಳ್ತಾರೆ ಅಂತಂದರೆ, ನಾನು 1991ರಲ್ಲಿ ಆ ಸ್ಟೋರಿ ಮಾಡಿದ್ದೆ, 1992ರಲ್ಲಿ ಈ ಸ್ಟೋರಿ ಮಾಡಿದ್ದೆ ಅಂತ. ಆಮೇಲೆ ಏನು ಸತ್ತೋಗ್ಬಿಟ್ರೆ ಅಂತ ಕೇಳಬೇಕಂತ ಅವ್ರ ಹತ್ರ. 2024 ಬಂದಿದೆಯಲ್ಲ, ಅಲ್ಲಿಂದ ಇಲ್ಲಿ ತನಕ ಏನು ಮಾಡಿದ್ರಿ ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ಇದು ನಿರಂತರವಾದಂಥ ಪ್ರಕ್ರಿಯೆ. ನಾವು ಒಂದು ಮಾತು ಹೇಳ್ತೀವಿ, ಇವತ್ತಿನ ಪೇಪರ್ ನಾಳೆಗೆ ರದ್ದಿ, ಇವತ್ತಿನ ಪೇಪರು ನಾಳೆಗೆ ರದ್ದಿ ಆಗ್ಬಿಡುತ್ತೆ, ಅದಕ್ಕೆ ಮಹತ್ವನೇ ಇರೋದಿಲ್ಲ. ಹಾಗಾಗಿ ನ್ಯೂಸ್ ಅಥವಾ ಸುದ್ದಿಯನ್ನು ಹುಡುಕಾಟ ಇದೆಯಲ್ಲ, ಅದು ನಿರಂತರ ಪ್ರಯತ್ನ. ಅದರಲ್ಲಿ ಸಾಧನೆ ಮಾಡದೆ ಅಂತಿಲ್ಲ, ಸಾಧನೆ ಸಾಗರದಲ್ಲಿ ನಮ್ದೊಂದು ಹೆಜ್ಜೆ. ಎಸ್, ಇನ್ನೊಂದು ಗಮನಿಸಬೇಕಾದಂಥದ್ದು, ಅರ್ಣಬ್ ಗೋಸ್ವಾಮಿ ಅವರ ಜೈಲಿಂದ ಬರ್ತಾ ಇದ್ದಾಗ್ಲೂ ನೋಡಿ, ಅವ್ರು ಒಂದು ವಾರ ಊಟ ಮಾಡಿಲ್ಲ, ಮತ್ತೆ ಅಲ್ಲಿ ಹಗಲು ರಾತ್ರಿ, ಮುಂದೆ ಏನು ಅಂತ ಗೊತ್ತಿಲ್ಲ, ಯಾವುದೇ ದೊಡ್ಡ ಸಪೋರ್ಟ್ ಇಲ್ಲ. ಅದು ಯಾಕೆಂದ್ರೆ ಇನ್ನೊಂದೇನು ಗೊತ್ತಾ, ಏನ್ ಬೇಕಿದ್ರು ಹಾಕಿ ಕೊಡೋ ಚಾನ್ಸಸ್ ಇದೆ. ಹೌದು, ಏನ್ ಬೇಕಿದ್ರು ಹಾಕಿ ಕೊಡೋ ಚಾನ್ಸ್ ಇದೆ. ವಿ ಆಲ್ ಥಾಟ್ ಆಫ್ ಇಟ್. ಅವ್ರಿಗೆ ಏನ್ ಆಗ್ಬಹುದಪ್ಪ ಅಂತ ಆ ಸಂದರ್ಭದಲ್ಲಿ ಆಸ್ ಅ ಕಾಮನ್ ಸಿಟಿಸನ್ ಆಫ್ ಇಂಡಿಯಾ ಜನ ಎಷ್ಟು ರೊಚ್ಚಿಗೆದ್ದಿದ್ರು ಅಂದ್ರೆ, ಅವತ್ತೇನಾದ್ರೂ ಅವ್ರು ಬಿಡುಗಡೆ ಆಗಿರ್ಲಿ, ಆಲ್ರೆಡಿ 3 ದಿನ ಆಗಿತ್ತು, ಬಿಡುಗಡೆ ಆಗಿರ್ಲಿಲ್ಲ ಅಂದ್ರೆ, ಐ ವಾಸ್ ಟ್ರಾವೆಲಿಂಗ್ ಆಲ್ ಓವರ್ ದ ಕಂಟ್ರಿ ಆ ಟೈಮಲ್ಲಿ, ಬೇರೆ ಬೇರೆ ರಾಜ್ಯಗಳಿಗೆ ಕೂಡ ಹೋಗ್ತಾ ಇದ್ದೆ, ಏನಾದ್ರೂ ಬಿಡುಗಡೆ ಆಗಿರ್ಲಿಲ್ಲ ಅಂದಿದ್ರೆ ದೊಡ್ಡ ಮಟ್ಟದಲ್ಲಿ ಜನ ದಂಗೆ ಹೇಳೋರು. ಇದನ್ನ ಅರ್ಥ ಮಾಡ್ಕೊಂಡೇನೆ ಬಹುಶಃ, ಅಥವಾ ಅವ್ರಿಗೇನಾದ್ರೂ ಸ್ವಲ್ಪನಾದ್ರೂ ಹೆಚ್ಚು ಕಮ್ಮಿ ಆಗಿದ್ದಿದ್ರೆ, ಉತ್ತರ ಭಾರತದಲ್ಲಂತೂ ಡೆಫಿನೆಟ್ಲಿ ದೊಡ್ಡ ಮಟ್ಟದಲ್ಲಿ ಜನ ದಂಗೆ ಹೇಳೋರು. ಅದನ್ನ ಅರ್ಥ ಮಾಡ್ಕೊಂಡು ಇದ್ರಲ್ಲಿ ನಾವು ಗಮನಿಸಬೇಕಾಗಿರೋದು ಏನು ಅಂತಂದ್ರೆ, ನಾನು ರಿಪಬ್ಲಿಕ್ ಮೀಡಿಯಾದ ನಾವಿಲ್ಲಿ ಕೆಲಸ ಮಾಡ್ತಾ ಇದೀವಿ ಅಂತ ನಾನು ಹೇಳ್ತಾ ಇಲ್ಲ, ಸಿನ್ಸ್ 15-20 ಇಯರ್ಸ್ ಅವ್ರನ್ನ ಗಮನಿಸ್ತಾ ಇರೋದ್ರಿಂದ, ಒಬ್ಬ ಪತ್ರಕರ್ತ ಆಗಿ ಇಂಥದ್ರ ವಿರುದ್ಧ ಗಟ್ಟಿ ನಿಲ್ಲುವಂಥದ್ದು ಇದೆಯಲ್ಲ, ದಶಕಗಟ್ಲೆ ಅವರು ಗಟ್ಟಿ ನಿಂತಿರುವಂಥದ್ದು, ವಾರಗಟ್ಲೆ ಊಟ ಇಲ್ಲ ಅಂತಂದ್ರು ಅವರು ಸತ್ಯಕ್ಕೆ ಜಯ ಆಗ್ಲಿ ಅಂತ ಅವ್ರು ಗಟ್ಟಿ ನಿಂತು ನೆಕ್ಸ್ಟ್ ಡೇ ಇಂದ ಜಾಬ್ ಶುರು ಮಾಡಿರ್ತಾರೆ. ಅವರು ನಾಟ್ ಇವನ್ ನೆಕ್ಸ್ಟ್ ಡೇ, ಅವತ್ತು ಸಂಜೆನೆ ಬೇಕಾದ್ರೆ ಕೆಲಸ ಮಾಡಕ್ ಶುರು ಮಾಡಿರ್ತಾರೆ. ಆ ಥರದ ಪತ್ರಿಕೋದ್ಯಮವನ್ನ 24 ಗಂಟೆ ಉಸಿರಾಡುವ, ಮತ್ತೆ ಬಿಸ್ನೆಸ್ಗಾಗಿ ಅವ್ರು ಈ ಚಾನೆಲ್ ಮಾಡಿರೋದಲ್ಲ, ಅವರೇ ಹೇಳೋ ಹಾಗೆ ಈ ಚಾನೆಲ್ ಅನ್ನ ಮಾಡಿರೋದೇನೆ ಪ್ರಾಮಾಣಿಕತೆಗೋಸ್ಕರ. ವಿಶೇಷವಾಗಿ ಒಂದು ಮಾತನ್ನ ವೀಕ್ಷಕರೇ ನಾವು ಹೇಳ್ಬಿಡ್ತೀವಿ ಬೇಕಿದ್ರೆ, ನನ್ನ ಹತ್ರ ಅಥವಾ ಇಲ್ಲಿದ್ದವ್ರ ಹತ್ರ ಎಲ್ಲರ ಜೊತೆ ಮಾತಾಡೋದವರು ಹೇಳಿದ್ದು, ನಮಗೆ ದೇಶ ಫಸ್ಟು, ನಮಗೆ ದೇಶವೇ ಫಸ್ಟು, ದೇಶ ಫಸ್ಟು, ದೇಶದ ಸಂಸ್ಕೃತಿ, ದೇಶದ ಪರಂಪರೆ ಅದು ಫಸ್ಟು. ನಾವೊಂದು ಹೇಳಿದ್ವಿ ಆ ಸಂದರ್ಭದಲ್ಲಿ, ನಮ್ದು ರಾಜ್ಯ ಬಂದಾಗ ನಮಗೆ ದೇಶ ಫಸ್ಟು, ರಾಜ್ಯದ ವಿಚಾರ ಬಂದಾಗ ರಾಜ್ಯ ಫಸ್ಟು ಅನ್ನುವಂಥ ಮಾತನ್ನು ಕೂಡ